ಹಲೋ ಫ್ರೆಂಡ್ಸ್, ಇವತ್ತಿನ ಸಂಚಿಕೆಯಲ್ಲಿ ಏನಾಯಿತು ಅಂತ ನೋಡ್ಕೊಂಡು ಬರೋಣ ಬನ್ನಿ. ಯುವರ್ ಆನರ್, ನಾನೇನು ಮಾಡಿಲ್ಲ, ಇವರಿಬ್ಬರು ಸೇರಿಕೊಂಡು ನನ್ನ ಕನ್ಫ್ಯೂಸ್ ಮಾಡ್ತಿದ್ದಾರೆ ಅಂತಾರೆ ಜಗನ್. ಭಾರ್ಗವಿ ನಗ್ತಾಳೆ. ನನ್ನನ್ನು ಭಯಪಡಿಸಿ ಅಡ್ವಾಂಟೇಜ್ ತಗೋತಿದ್ದಾರೆ ಯುವರ್ ಆನರ್ ಅಂತಾರೆ ಜಗನ್. ನೀವು ನಮ್ಮ ಪರಿಸ್ಥಿತಿನ ಅಡ್ವಾಂಟೇಜಿಗೆ ತಗೊಂಡಿಲ್ವಾ? ಆಗ ಇನ್ನೊಂದು ಸತ್ಯನ ಹೇಳಬೇಕು ಯುವರ್ ಆನರ್. ಹ್ಯಾಂಡ್ ರೈಟಿಂಗ್ ರಿಪೋರ್ಟನ್ನು 3ನೇ ಪೇಜು ಓಪನ್ ಮಾಡಿ. ಸೈನ್ನಲ್ಲಿ ವ್ಯತ್ಯಾಸ ಇರೋದು ನಿಜನೇ. ಅತಿಯಾದ ಎಕ್ಸೈಟ್ಮೆಂಟ್ ಅವಸರದಲ್ಲಿ ಸೈನ್ ಮಾಡುವಾಗ ಇಂಥ ವ್ಯತ್ಯಾಸ ಆಗುತ್ತಂತೆ. ಇದು ಫೇಕ್ ಅನ್ನೋದು 50% ಚಾನ್ಸಸ್ ಮಾತ್ರ ಇದೆ ಅಂತ ರಿಪೋರ್ಟ್ ಕೊಟ್ಟಿದ್ದಾರೆ. ಆದರೆ ಏನು ಮಾಡೋದು? ಜಗನ್ ಅವ್ರ ಬಾಯಿಂದ ಸತ್ಯ ಹೊರಗೆ ಬರೆಸೋದಕ್ಕೆ ಫೋರ್ಜರಿ ನಾಟಕ ಆಡಬೇಕಾಯ್ತು ಅಂತಾಳೆ ಭಾರ್ಗವಿ. ಅವೆರಡು ಪಾಯಿಂಟನ್ನು ಮಾತ್ರ ಚಿಕ್ಕ ಪಾರ್ಟಲ್ಲಿ ಬರೆದಿದ್ದೀರಲ್ಲ ಭಾರ್ಗವಿ, ಬೇರೆ ವಿಷಯಗಳ ಮಧ್ಯೆ ಇದು ಹೇಗೆ ಕಾಣುತ್ತೆ ಅಂತಾರೆ ಜಡ್ಜ್. ಎಕ್ಸಾಕ್ಟ್ಲಿ ಯುವರ್ ಆನರ್, ಜಗನ್ ಅವರು ನಮಗೆ ಮೋಸ ಮಾಡಿದ್ದು ಇದೇ ರೀತಿ. ಅವ್ರ ಟ್ರಿಕ್ಕನ್ನೇ ಅವ್ರ ಮೇಲೆ ಪ್ರಯೋಗ ಮಾಡಿ ಅವ್ರಿಗೆ ತೋರಿಸ್ಬೇಕಾಯ್ತು ಅಂತಾಳೆ ಭಾರ್ಗವಿ. ಗುಡ್, ಇಷ್ಟೊಂದು ಚಾಲಾಕಿತನದಲ್ಲಿ ಸತ್ಯನ ಅವ್ರ ಬಾಯಿಂದನೇ ಬರೋ ಹಾಗೆ ಮಾಡಿದ್ದೀರಲ್ಲ. ನಿಮ್ಮಿಬ್ಬರನ್ನ ನೋಡುವಾಗ ಒಂದು ಕ್ಷಣ ಜೆಪಿನೇ ಕಣ್ಮುಂದೆ ಬಂದ ಹಾಗಾಯಿತು ಅಂತಾರೆ ಜಡ್ಜ್. ಈಚೆ ಚರಣ್ಗೆ ಮಾಯಾ ಕಾಲ್ ಮಾಡಿ, ಚರಣ್, ನನಗೆ ಪರಿಚಯ ಇರೋರೊಬ್ಬರು ನಿಮ್ಮನ್ನು ಮೀಟ್ ಮಾಡಬೇಕಂತೆ, ಚೆಕಪ್ ರೂಮಿಗೆ ಬರ್ತೀರಾ ಅಂತಾಳೆ. ಈಗಷ್ಟೇ ಡಾಕ್ಟರ್ ಬೈದು ಹೋಗಿದ್ದಾರೆ, ನಾನು ಎಲ್ಲಿಗೂ ಬರಲ್ಲ, ಇನ್ಯಾರ ಕೈಲಿ ಬೈಸ್ಕೋಬೇಕು, ಸುಮ್ಮನೆ ಫೋನ್ ಇಡು ಅಂತ ಕಾಲ್ ಕಟ್ ಮಾಡ್ತಾನೆ ಚರಣ್. ಆಗ ಬೃಂದ ಬಂದು, ಚರಣ್, ಇಲ್ಲೇ ಇದೆಯೇ ನೀನು? ಹೋ, ಟೆಸ್ಟ್ ಇಷ್ಟು ಬೇಗ ಮುಗ್ದೋಯ್ತಾ? ಸೂಪರ್, 1 ನಿಮಿಷ ಇರು ಅಂತ ಮಾಯಂಗೆ ಕಾಲ್ ಮಾಡಿ, ಹಲೋ ಮಾಯಾ, ನಾನು ಇಲ್ಲೇ ನನ್ನ ಗಂಡನ ಜೊತೆ ಇದ್ದೀನಿ, ನೀವು ನಿಮ್ಮ ಬಾಯ್ ಫ್ರೆಂಡ್ಗೆ ಅಲ್ಲಿಗೆ ಬರೋಕ್ಕೆ ಹೇಳಿ ಕರ್ಕೊಂಡು ಬರ್ತೀನಿ ಅಂತ ಕಾಲ್ ಕಟ್ ಮಾಡ್ತಾಳೆ ಬೃಂದ. ಬೃಂದಾಗೆ ಮಾಯಾ ಹೇಗೆ ಪರಿಚಯ? ಇವರಿಬ್ಬರಿಗೂ ಇನ್ನೂ ನನ್ನ ಬಗ್ಗೆ ಗೊತ್ತಾಗಿಲ್ಲ, ಸಿಕ್ಕಾಕೊಂಡ್ರೆ ನನ್ನ ಕೊತ್ತೆ ಮುಗೀತಷ್ಟೇ ಅಂತ ಚರಣ್ ಯೋಚನೆ ಮಾಡ್ತಾನೆ. ಚರಣ್, ಏನು ಯೋಚನೆ ಮಾಡ್ತಿದ್ಯಾ? ನಾನು ನಿನ್ನನ್ನು ಒಬ್ಬರಿಗೆ ಮೀಟ್ ಮಾಡಿಸ್ಬೇಕು ಬಾ ಅಂತ ಬೃಂದ ಅವನ ಕೈನ ಹೇಳಿತಾಳೆ. ನನಗೆ ತುಂಬ ವರ್ಕ್ ಇದೆ ಬೃಂದ, ಇನ್ನೊಂದು ಸಲ ಸಿಗ್ತೀನಿ, ನಾನೀಗ ಹೊರಡಲೇಬೇಕು ಅಂತಾನೆ ಚರಣ್. ಅಯ್ಯೋ, ಇಷ್ಟೊತ್ತಿನ ತನಕ ಇದ್ದಂತೆ ಇನ್ನು ಸ್ವಲ್ಪ ಹೊತ್ತಲ್ಲಿ ಏನಾಗ್ಬಿಡುತ್ತೆ ಅದೆಲ್ಲ ನನಗೆ ಗೊತ್ತಿಲ್ಲ, ಬಾ ಅಂತಾಳೆ ಬೃಂದ. ನಿನ್ನ ಟೆಸ್ಟ್ ಮುಗಿತಾ ಅಂತಾನೆ ಚರಣ್. ಇಲ್ಲ, ಆಮೇಲೆ ಮಾಡಿಸ್ತೀನಿ ನಾನು ಅಂತಾಳೆ ಬೃಂದ. ನಾವು ಬಂದಿರೋದೇ ಟೆಸ್ಟ್ ಮಾಡಿಸ್ಕೊಳ್ಳೋದಕ್ಕೆ, ಫಸ್ಟ್ ಹೋಗಿ ಅದನ್ನು ಮಾಡಿಸ್ಕೊ, ಆಮೇಲೆ ಅಲ್ಲಿ ಹೋಗಿ ಮಾತಾಡೋಣ ಅಂತಾನೆ ಚರಣ್. ಅದೆಲ್ಲ ಆಮೇಲೆ, ಮೊದಲು ಬಾ ನೀನು ಅಂತ ಬೃಂದ ಹೋಗುವಾಗ ಸಿಸ್ಟರ್ ಬಂದು, ಮೇಡಮ್ ಟೆಕ್ನಿಷಿಯನ್ ಕಾಯ್ತಿದ್ದಾರೆ ಅಂತಾಳೆ. ಬೃಂದ, ನಿನಗೋಸ್ಕರ ಬಂದಿದ್ದೀವಿ, ನಿನಗಿಂತ ಇಂಪಾರ್ಟೆಂಟ್ ಏನಿದೆ, ಟೆಸ್ಟ್ ಮಾಡಿಸ್ಕೊ ಹೋಗು ಅಂತಾನೆ ಚರಣ್. ಆಗ ಬೃಂದ ಹೋಗ್ತಾಳೆ. ಅಲ್ಲಿಗೆ ಮಾಯಾ ಬಂದು, ಇಲ್ಲೇನು ಮಾಡ್ತಿದ್ದೀರಾ ಚರಣ್, ಬನ್ನಿ ನನ್ನ ಫ್ರೆಂಡ್ನ ಮೀಟ್ ಮಾಡಿಸ್ತೀನಿ ಅಂತಾಳೆ. ಈಚೆ ಜಡ್ಜ್, ಮನೆಯವರಿಗೆ ಮೋಸ ಮಾಡೋಕ್ಕೆ ಹೇಗ್ರಿ ಮನ್ಸು ಬಂತು? ನೀವು ಮಾಡಿರೋದು ಎಷ್ಟು ದೊಡ್ಡ ತಪ್ಪು ಅಂತ ಇವಾಗಲಾದರೂ ಅರ್ಥ ಆಗ್ತಿದೆಯಾ? BNA ಸೆಕ್ಷನ್ 316 ಕ್ರಿಮಿನಲ್ ಬ್ರೀಚ್ ಆಫ್ ಟ್ರಸ್ಟ್, BNA ಸೆಕ್ಷನ್ 320 ಅಂತ ಸೆಕ್ಷನ್ ರೂಲ್ಸ್ನ ಹೇಳಿ, ಇದ್ರಗಳ ಅಡಿಯಲ್ಲಿ 10 ವರ್ಷ ಜೈಲು ಶಿಕ್ಷೆಗೆ ಜಗನ್ ಮನೆ ಮತ್ತು ಆಸ್ತಿ ವಾಪಸ್ಸು JP ಪಾಟೀಲ್ ಅವ್ರಿಗೆ ಸೇರುತ್ತೆ. ಈಗಲೇ ಈ ಜಡ್ಜ್ಮೆಂಟ್ನ ಪಾಸ್ ಮಾಡ್ತಿದ್ದೀನಿ ಅಂತಾರೆ ಜಡ್ಜ್. ಆಗ JP ಪಾಟೀಲ್ ನಿಂತ್ಕೊಂಡು, ಯುವರ್ ಆನರ್, ನಾನು ಅಬ್ಜೆಕ್ಷನ್ ಅಂತ ಹೇಳಬಾರ್ದು, ಆದರೆ ನಿಮ್ಮಲ್ಲಿ ಒಂದು ರಿಕ್ವೆಸ್ಟ್ ಮಾಡ್ಕೋತೀನಿ ಅಂತಾರೆ JP. ಕೇಸ್ ನಿಮ್ಮ ಪರವಾಗಿ ಆಗಿದೆಯಲ್ಲ JP ಅಂತಾರೆ ಜಡ್ಜ್. ಜಡ್ಜ್ಮೆಂಟ್ ಇನ್ನೂ ಪಾಸಾಗಿಲ್ವಲ್ಲ ಯುವರ್ ಆನರ್, ಮಾತಾಡೋಕ್ಕೆ ಒಂದು ಅವಕಾಶ ಕೊಡಬೇಕು ಅಂತಾರೆ JP. ಸರಿ ಬನ್ನಿ ಅಂತಾರೆ ಜಡ್ಜ್. JP ಬಂದು ಕಟಕಟೆಯಲ್ಲಿ ನಿಂತ್ಕೊಂಡು ಕೈ ಮುಗಿತಾರೆ. ಯುವರ್ ಆನರ್, ಜಗನ್ ಪಾಟೀಲ್ ತಪ್ಪು ಮಾಡಿರೋದು ನಿಜ, ಆದರೆ ಅವರಿಗೆ ಶಿಕ್ಷೆ ಕೊಡಬಾರ್ದು ಅಂತ ನಾನು ಕೇಳ್ಕೊತೀನಿ ಅಂತಾರೆ JP. ಅದು ಹೇಗೆ ಸಾಧ್ಯ JP ಅಂತಾರೆ ಜಡ್ಜ್. ಯುವರ್ ಆನರ್, ತಾವು ಕೊಟ್ಟ ತೀರ್ಪಲ್ಲಿ BNA 320 ಇದರ ಅಡಿಯಲ್ಲಿ ಕಾಂಪ್ರಮೈಸ್ ಡೀಡ್ ಅನ್ನೋ ಆಪ್ಷನ್ ಇದೆ ಅಲ್ವಾ ಯುವರ್ ಆನರ್, ಅದರ ಪ್ರಕಾರ ಜಗನ್ ಮನೆ ಅಥವಾ ಅದಕ್ಕೆ ಸಮನಾಗಿ ದುಡ್ಡನ್ನು ವಾಪಸ್ ಕೊಟ್ಟರೆ ಅವರಿಗೆ ಶಿಕ್ಷೆ ಕೊಡದೆ ಬಿಡ್ಬೋದಲ್ವಾ? ಹೇಗಿದ್ರೂ ಮನೆ ವಾಪಸ್ ಸಿಗ್ತಾ ಇದೆ, ನಾವುಗಳು ಕಾಂಪ್ರಮೈಸ್ ಆಗ್ತೀವಿ, ಅವರಿಗೆ ಜೈಲು ಶಿಕ್ಷೆ ಕೊಡೋದು ಬೇಡ ಅಂತ ತಮ್ಮಲ್ಲಿ ಮನವಿ ಮಾಡ್ಕೋತೀನಿ ಅಂತಾರೆ JP. ಹೌದು ಯುವರ್ ಆನರ್, ನಾವು ಈ ಕೇಸನ್ನು ನಡೆಸಿದ್ದು ನಮ್ಮ ಮಾವ JP ಪಾಟೀಲ್ ಅವ್ರ ಗೌರವನ ಕಾಪಾಡೋದಕ್ಕೆ, ಹಾಗೆಯೇ ಅವರದೇನು ತಪ್ಪಿಲ್ಲ ಅಂತ ಪ್ರೂವ್ ಮಾಡೋದಕ್ಕೋಸ್ಕರ ಅಷ್ಟೇ ಅಂತಾಳೆ ಭಾರ್ಗವಿ. ಒಂದು ವೇಳೆ ಜಗನ್ ಅವರಿಗೆ ಶಿಕ್ಷೆ ಕೊಟ್ಟರೆ ನಮ್ಮ ಮನೆತನದ ಗೌರವ ಹಾಳಾಗುತ್ತೆ, ಜೊತೆಗೆ ಅವರನ್ನು ನಂಬ್ಕೊಂಡಿರೋ ಸಂಸಾರ ಕೂಡ ಬೀದಿ ಬೀಳುತ್ತೆ ಅಂತಾನೆ ಅರ್ಜುನ್. ಈಗಾಗಲೇ ಜಗನ್ ಅವರಿಗೆ ತಪ್ಪು ಅರಿವಾಗಿದೆ ಅನ್ಕೋತೀನಿ, ಮನೆಯವ್ರ ವಿಷಯ ಆಗಿರೋದ್ರಿಂದ ಸಮಾಧಾನವಾಗಿ ಕೇಸ್ ಮುಗಿಸಿ ತೀರ್ಪನ್ನು ಕೊಡಬೇಕು ಅಂತ ಕೇಳ್ಕೊತೀವಿ ಯುವರ್ ಆನರ್ ಅಂತಾಳೆ ಭಾರ್ಗವಿ. ಇವತ್ತು ನಿಮ್ಮ ದೊಡ್ಡತನನ ತೋರಿಸ್ಬಿಟ್ರಿ JP, ನಿಮಗೆ ನಿಮ್ಮ ಕುಟುಂಬದವರಿಗೆ ಒಳ್ಳೆಯದಾಗಲಿ. BNA ಸೆಕ್ಷನ್ 320 ಕಾಂಪ್ರಮೈಸ್ ಡೀಡ್ ಪ್ರಕಾರ ಜಗನ್ ಅವರು ತಪ್ಪನ್ನು ಕ್ಷಮಿಸಲಾಗ್ತಿದೆ. ಈಗ ಆಗಿರೋ ತಪ್ಪಿಗೆ ಇನ್ನು ಮುಂದಿನ ದಿನದಲ್ಲಿ ತಪ್ಪು ಆಗದೆ ಇರೋದಕ್ಕೆ ಅಪಾಲಜಿ ಬರೆದು ಕೊಡಬೇಕು, ತಿಳಿತಾ? ದಿ ಕೋರ್ಟ್ ಈಸ್ ಅರ್ಜೆಂಟ್ ಅಂತ ಜಡ್ಜ್ ಹೋಗ್ತಾರೆ. JP ಜಗನ್ನ ನೋಡ್ತಾರೆ. ಜಗನ್ JPಗೆ ಕೈ ಮುಗಿತಾರೆ. ಈಚೆ ಶ್ರೀಮಂತ ಮನೆಗೆ ಬಂದು ಅಕ್ಕ ಅಂತ ಕರಿತಾ,
ಚಿಕನ್ ಚಿಕನ್ ಜಿಂಕನ್ ಚಿಕ್ಕ ಅಂತ ಕುಣಿತಾನೆ. ಏನಾಯಿತು ಅಂತಾರೆ ನಿರ್ಮಲಾ. ಅಕ್ಕ ಖುಷಿ ತಡ್ಕೊಳ್ಳೋಕ್ಕೆ ಆಗ್ತಿಲ್ಲಕ್ಕ ಅಂತಾನೆ ಶ್ರೀಮಂತ. ಈ ಕೊಂಪೆಲಿ ಖುಷಿ ಪಡುವಂಥದ್ದು ಏನಾಗಿದೆ ಅಂತಾರೆ ನಿರ್ಮಲಾ. ಏನಕ್ಕ ಹಿಂಗೆ ಮಾತಾಡ್ತಿದ್ಯಾ? ಅರ್ಜುನ್ ಭಾರ್ಗವಿ ಕೇಸ್ ಗೆದ್ದಾಯ್ತು ಅಂತಾನೆ ಶ್ರೀಮಂತ. ಏನು ಹೇಳ್ತಿದ್ಯೋ? ತಮಾಷೆ ಮಾಡ್ತಿಲ್ಲ ತಾನೆ ಅಂತಾರೆ ನಿರ್ಮಲಾ. ಇಂಥ ವಿಷಯಗಳಲ್ಲಿ ಯಾರಾದರೂ ತಮಾಷೆ ಮಾಡ್ತಾರಾ? ಕೋರ್ಟ್ಗೆ ಹೋಗಿದ್ದರು ನಮ್ಮ ಭಾರ್ಗವಿ, ಕೇಸ್ ಗೆಲ್ಲದೆ ವಾಪಸ್ ಬಂದಿದ್ದು ನಮ್ಮ ಹಿಸ್ಟ್ರಿಲೇ ಇಲ್ಲ ಗೊತ್ತಾ? ನಮ್ಮ ಭಾರ್ಗವಿಗೆ ನೀನು ಅದೇನೇನೋ ಬೈದ್ಬಿಟ್ಟೆ, ಆದರೆ ಅವಳು ಕೊಟ್ಟ ಮಾತನ್ನು ಉಳಿಸ್ಕೊಂಡಿದ್ದಾಳೆ. ದಟ್ ಈಸ್ ಭಾರ್ಗವಿ LLB ಅಂತಾನೆ ಶ್ರೀಮಂತ. ಲೇ ದಡ, ನಮ್ಮನ್ನು ಈ ಕಷ್ಟಕ್ಕೆ ತಳ್ಳಿದ್ದೇ ಅವಳು ತಾನೆ. ಅಂದಮೇಲೆ ಆಸ್ತಿ ಕೊಡಿಸೋದು ಅವಳ ಕರ್ತವ್ಯ. ಒಟ್ಟಿನಲ್ಲಿ ನಮ್ಮ ಆಸ್ತಿ ನಮಗೆ ವಾಪಸ್ ಬರ್ತಿದೆಯಲ್ಲ, ನನಗೆ ಅಷ್ಟು ಸಾಕು. ಇವತ್ತಿಗೆ ಈ ಕೊಂಪೆ ಜೀವನ ಮುಗೀತು ಅಂತಾರೆ ನಿರ್ಮಲಾ. ಅಕ್ಕ ಅಷ್ಟು ಒಳ್ಳೆ ಸುದ್ದಿ ಹೇಳಿದ್ದೀನಿ, ಆ ಖುಷಿಗೆ ಏನಾದರೂ ಸ್ವೀಟ್ ಮಾಡಿಕೊಡ್ಬೋದಲ್ವಾ ಅಂತಾನೆ ಶ್ರೀಮಂತ. ನಾನು ಕುಕ್ ಮಾಡಬೇಕಾ? ನೋ ವೇ. ಈಗ ಹೇಗಿದ್ರು ಕೈ ತುಂಬ ದುಡ್ಡು ಬಂದಿದೆಯಲ್ಲ, ನಿನಗೇನು ಬೇಕೋ ಅದನ್ನು ಆರ್ಡ್ರ್ ಮಾಡು ಅಂತಾರೆ ನಿರ್ಮಲಾ. ಈಚೆ JP, ಅರ್ಜುನ್ ಮತ್ತು ಭಾರ್ಗವಿ ಕೋರ್ಟಿಂದ ಹೊರಗಡೆ ಬಂದು ಕೂತಿರ್ತಾರೆ. ಹೇಳಿದ ಮಾತು ಹಾಗೆ ನಡೆಸ್ಕೊಟ್ಟಿದ್ದೀರಾ, ಮರ್ಯಾದೆ ಎಲ್ಲ ಹೋಯ್ತು, ಅಲ್ಲೇ ತಲೆ ಎತ್ತಿ ಮಾತಾಡೋ ಹಾಗೆ ಮಾಡಿದ್ದೀರಾ. ಆಸ್ತಿ ಕಳ್ಕೊಂಡ್ರೆ ಏನಂತೆ, ನಿಮ್ಗಳಿಗಿಂತ ದೊಡ್ಡ ಆಸ್ತಿ ಬೇರೆ ಏನಿದೆ ಅಂತಾರೆ JP. ನಾವು ಕೇಸ್ ಅಷ್ಟೇ ಗೆದ್ದಿದ್ವಿ ಮಾವ, ಆದರೆ ನೀವು ಎಲ್ಲರ ಮನಸ್ಸನ್ನು ಗೆದ್ರಿ ಅಂತಾಳೆ ಭಾರ್ಗವಿ. ಹೌದು ಡ್ಯಾಡ್, ಶಿಕ್ಷೆನ ಯಾರು ಬೇಕಿದ್ರೂ ಕೊಡ್ತಾರೆ, ಆದರೆ ಕ್ಷಮಿಸೋಕೆ ನಿಮ್ಮಂಥ ದೊಡ್ಡ ಮನಸ್ಸು ಇರಬೇಕು ಅಂತಾನೆ ಅರ್ಜುನ್. ನನಗೆ ನಿಮ್ಮ ಸೊಸೆ ಅಂತ ಹೇಳ್ಕೊಳ್ಳೋಕ್ಕೆ ತುಂಬಾ ಹೆಮ್ಮೆ ಆಗ್ತಿದೆ ಅಂತಾಳೆ ಭಾರ್ಗವಿ. ಅದಕ್ಕೆ ಹೇಳೋದು ಕಣ್ರೆ, ಇವರು ಜಗತ್ತಲ್ಲಿ ಬೆಸ್ಟ್ ಡ್ಯಾಡ್ ಅಂತಾನೆ. ಆಗ JP ನಗ್ತಾರೆ. ಅಲ್ಲಿಗೆ ಜಗನ್ ಮತ್ತು ಸಾಕ್ಷಿ ಬರ್ತಾರೆ. ಜಗನ್ ಅಂತ ಖುಷಿ ಆಗ್ತಾರೆ JP. ಬೇಡ ಅಣ್ಣ, ನನ್ನ ಹೆಸರು ಹೇಳಿ ಇನ್ನಷ್ಟು ಪಾಪ ಕಟ್ಕೊಬೇಡ ಅಂತಾನೆ ಜಗನ್. ಯಾಕೆ ಹಾಗಂತಿದ್ಯಾ ಅಂತಾರೆ JP. ನಿನ್ನ ಹತ್ರ ಮಾತಾಡೋದು, ನಿನ್ನ ಕಣ್ಣಲ್ಲಿ ಕಣ್ಣಿಟ್ಟು ನೋಡೋ ಯೋಗ್ಯತೆನ ಕಳ್ಕೊಂಡಿದ್ದೀನಿ ಅಣ್ಣ. ನಾನು ಒಡ ಹುಟ್ಟಿದವನಿಗೆ, ನನ್ನ ಸಾಕಿ ಸೆಲಿದವನಿಗೆ ದ್ರೋಹ ಮಾಡಿರೋ ಪಾಪಿ. ನನಗೆ ಜೀವ ಭಿಕ್ಷೆ ಕೊಟ್ಟಿರೋ ದೇವರು ಕಣ್ಣಣ್ಣ ನೀನು. ನಿನಗೆ ಸೇರಬೇಕಾಗಿರೋದನ್ನು ಕೊಟ್ಟು ಹೋಗೋಣ ಅಂತ ಬಂದೆ, ದಯವಿಟ್ಟು ತಗೊಳ್ಳೋಣ ಅಂತ ಫೈಲ್ನ ಕೊಡ್ತಾರೆ ಜಗನ್. ಆ ಮನೆ ನಿಮಗೆ ಸೇರಬೇಕಾಗಿತ್ತು ಬಾವ. ಪಾಟೀಲ್ ಮನೆ ಯಜಮಾನ ಯಾವತ್ತಿದ್ರು ನೀವೇ, ದಯವಿಟ್ಟು ತಗೊಳ್ಳಿ ಅಂತಾಳೆ ಸಾಕ್ಷಿ. ಏನೋ ಇದು ಚಿಕ್ಕ ಮಕ್ಳ ಥರ ಅಂತಾರೆ JP. ನಾವು ಮಾಡಿರೋ ತಪ್ಪಿಗೆ ಇದೆಲ್ಲ ಯಾವ ಲೆಕ್ಕ ಮಾವ ಅಂತಾಳೆ ಸಾಕ್ಷಿ. ನೀವು ಯಾರೂ ಬೇರೆ ಅಲ್ಲ, ನಾವೆಲ್ಲ ಒಂದೇ ಕುಟುಂಬದವರು. ಏನೋ ಒಂದು ತಪ್ಪಾಯಿತು ಹೋಯಿತು, ಅಷ್ಟಕ್ಕೆ ಇಷ್ಟೊಂದು ಕುಗ್ಗೋದಾ ಅಂತಾರೆ JP. ನಾವು ಮಾಡಿರೋದು ಕ್ಷಮಿಸೋಕ್ಕಾಗದೇ ಇರುವಂತಹ ದೊಡ್ಡ ತಪ್ಪಣ್ಣ. ಅದನ್ನು ಕ್ಷಮಿಸ್ತಿದ್ಯಾ ಅಂದರೆ ಅದು ನಿನ್ನ ಔದಾರ್ಯ. ನಿನ್ನ ಮುಂದೆ ನಿಂತ್ಕೊಳ್ಳೋಕ್ಕೂ ನನಗೆ ನಾಚಿಕೆ ಆಗ್ತಿದೆ ಅಂತ ದ್ರೋಹ ಮಾಡಿದ್ದೀನಿ ನಾನು ಅಂತಾರೆ ಜಗನ್. ದುಡ್ಡೇ ಎಲ್ಲ ಅಂದ್ಕೊಂಡಿದ್ವಿ, ಆದರೆ ನನ್ನ ತಾಳಿ ಉಳಿಸಿದ್ದು, ಜಗನ್ ಜೈಲಿಗೆ ಹೋಗದೇ ಇರೋ ಹಾಗೆ ಕಾಪಾಡಿದ್ದು ನೀವು ಬಾವ, ದುಡ್ಡಲ್ಲ ಅಂತಾಳೆ ಸಾಕ್ಷಿ. ಈಚೆ ಮಾಯಾ ಒಂದು ಕಡೆ ಕೂತಿರ್ತಾಳೆ. ಆಗ ಅಲ್ಲಿಗೆ ಬೃಂದ ಬರ್ತಾಳೆ. ಮಾಯಾ ಅಂತ ಕರೀತಾ, ಏನು ಅರ್ಜೆಂಟಾಗಿ ಬರೋಕೆ ಹೇಳಿದೆ, ಆರಾಮಾಗಿದ್ದೀರಲ್ವಾ ನೀವು? 4 months ಪ್ರೆಗ್ನೆಂಟ್, ಹೀಗೆಲ್ಲ ಓಡಾಡಬಾರ್ದು, ರೆಸ್ಟ್ ತೊಗೊಬೇಕು. ಕೆಲಸ ಮುಗಿದ ಮೇಲೆ ಮನೇಲಿ ರೆಸ್ಟ್ ಮಾಡಬೇಕು. ನೀವು ಮನೆಗೆ ಬರೋಕೆ ಹೇಳಿದರೆ ನಾನು ಅಲ್ಲಿಗೆ ಬರ್ತಿದ್ನಲ್ಲ, ನೀವು ಜಾಸ್ತಿ ಹೊತ್ತು ಹೀಗೆಲ್ಲ ನಿಂತ್ಕೋಬಾರ್ದು, ಕೂತ್ಕೊಳ್ಳಿ ಅಂತ ಬೃಂದ ಮಾಯನ ಕೂರಿಸ್ತಾಳೆ. ತಿಂಡಿ ಏನಾದರೂ ತಿಂದ್ರಾ ಅಂತಾಳೆ. ನಿಮ್ಮನ್ನ ಅಕ್ಕ ಅಂತ ಕರಿಬಹುದಾ ಅಂತಾಳೆ ಮಾಯಾ. ಆಯಿತು ಅಂತ. ತುಂಬ ದುಃಖದಲ್ಲಿದ್ದೀರಾ ಅನ್ನಿಸ್ತಿದೆ, ಯಾಕೆ ಏನಾಯಿತು ಅಂತಾಳೆ ಬೃಂದ. ಒಂದು ಮುಖ್ಯವಾದ ವಿಷಯನ ನಿಮ್ಮ ಹತ್ರ ಹೇಳಬೇಕಾಗಿತ್ತಕ್ಕ ಅಂತಾಳೆ ಮಾಯಾ. ಆ ಬಾಯ್ ಫ್ರೆಂಡ್ ಬಗ್ಗೆನಾ? ಅಂದ್ಕೊಂಡೆ ಇಂಥದ್ದೇ ಒಂದಿರುತ್ತೆ ಅಂತ. ಅವನು ಈಗಲೂ ನಿಮಗೆ ಕಾಳಜಿ ತೋರಿಸ್ತಿಲ್ಲ ಅಲ್ಲ, ಮೊದಲು ಫೋನ್ ಮಾಡಿಕೊಡಿ, ನಾನು ಮಾತಾಡ್ತೀನಿ ಅಂತಾಳೆ ಬೃಂದ. ಅಯ್ಯಯ್ಯೋ, ವಿಷಯ ಅದಲ್ಲ ಅಕ್ಕ ಅಂತಾಳೆ ಮಾಯಾ. ನಿಮ್ಮ ಮಧ್ಯೆ ಇರೋ ಜಗಳ ಇನ್ನೂ ಮುಗ್ದಿಲ್ವಾ? ಅವ್ನು ಸರಿಯಾಗಿ ರೆಸ್ಪಾಂಡ್ ಮಾಡ್ತಿಲ್ವಾ ಅಂತಾಳೆ ಬೃಂದ. ದಿನಕ್ಕೆ ಮನಸ್ತಾಪ ಜಾಸ್ತಿನೇ ಆಗ್ತಿದೆ. ಈಗ ಸಡನ್ನಾಗಿ ಮಗು ತೆಗೆಸು ಅಂತಿದ್ದಾರೆ ಅಂತ ಅಳ್ತಾಳೆ ಮಾಯಾ. ನಾನು ಎಷ್ಟು ಕನ್ವಿನ್ಸ್ ಮಾಡಿದ್ರೂ ಕೇಳ್ತಿಲ್ಲ. ಆ ಮಗುವಿನಿಂದ ಅವ್ರ ಹೆಸರು ಕೆಡುತ್ತಂತೆ ಅಂತಾಳೆ. ಅಯ್ಯೋ, ಮಗು ಇರೋದು ನಿಮ್ಮ ಹೊಟ್ಟೆಲಿ, ಧೈರ್ಯ ಮಾಡಿ ಮದುವೆ ಆಗದೇ ಇದ್ದರೂ ಈ ಪ್ರೆಗ್ನೆನ್ಸಿನ ಉಳಿಸ್ಕೋತೀನಿ ಅಂತ ಹೇಳ್ತಿದ್ದೀರಾ. ನಿಮಗೆ ಇಲ್ಲದೆ ಇರೋ ಸಮಸ್ಯೆ ಅವರಿಗೇನೋ ಯಾಕೆ ಅಂತಾಳೆ ಬೃಂದ. ಯಾಕಂದರೆ ಈಗಾಗಲೇ ಅವರಿಗೆ ಮದುವೆ ಆಗಿದೆ ಅಕ್ಕ ಅಂತಾಳೆ ಮಾಯಾ. ಏನು ಮಾಯಾ ಹೀಗೆ ಮಾತಾಡ್ತಿದ್ದೀರಾ? ಅಲ್ಲ, ಎಷ್ಟು ಈಸಿಯಾಗಿ ಹೇಳ್ತಿದ್ದೀರಾ, ಅವರಿಗೇನು ಬುದ್ಧಿ ಇರಲಿಲ್ಲ. ಸರಿ, ನಿಮಗೇನಾಗಿತ್ತು? ನಿಮ್ಮ ಜೊತೆ ಜೀವನ ಪರ್ಯಂತ ಇರ್ತಾರಾ ಇಲ್ವಾ ಅಂತ ತಿಳ್ಕೊಳ್ದೆ ಇಷ್ಟೆಲ್ಲ ಮುಂದುವರಿದ್ರಾ? ಅಲ್ಲ, ಅದು ಹೇಗೆ ನಂಬಿದ್ರಿ ಮಾಯಾ ಅಂತಾಳೆ ಬೃಂದ. ಇಷ್ಟು ದಿನ ಹೆಂಡತಿ ಅಂದರೆ ನನಗಿಷ್ಟ ಇಲ್ಲ, ಅವಳು ಕಂಡ್ರೆ ನನಗಾಗಲ್ಲ, ಅವಳನ್ನು ಬಿಟ್ಟು ಬರ್ತೀನಿ, ನಿನ್ನ ಜೊತೆನೇ ಇರ್ತೀನಿ ಅಂತಿದ್ರು ಅಂತಾಳೆ ಮಾಯಾ. ಆದರೆ ಈಗೇನಾಯಿತು ಅಂತಾಳೆ ಬೃಂದ. ಆದರೆ ಈಗ
ಅವ್ರ ಹೆಂಡತಿ ಜೊತೆ ಇದ್ದಿದ್ದ ಸಮಸ್ಯೆ ಬಗೆಹರಿತಂತೆ ಅಂತಾಳೆ ಮಾಯಾ. ಅಂದರೆ ಪರಿಸ್ಥಿತಿಗೆ ತಕ್ಕ ಹಾಗೆ ಬಣ್ಣ ಬದಲಾಯಿಸೋ ಉಸಿರು ಬಳ್ಳಿ ಅಂದ ಹಾಗಾಯಿತು ಅಂತಾಳೆ ಬೃಂದಾ. ಈ ಸ್ಥಿತಿಲಿ ನಾನೊಬ್ಳೆ ಈಗ ಏನು ಮಾಡಲಿ, ನನಗೆ ದಿಕ್ಕೇ ತೋಚ್ತಿಲ್ಲ ಅಕ್ಕ ಅಂತಾಳೆ ಮಾಯಾ. ನನ್ನ ಹತ್ರ ಒಂದು ಐಡಿಯಾ ಇದೆ. ಹೇಗೂ ಅವನು ದೊಡ್ಡ ಮನುಷ್ಯ ಅಂದೆ ಅಲ್ವಾ, ಹಾಗಿದ್ರೆ ಮಗು ತೆಗಿಸ್ಬೇಕು ಅಂದರೆ ಒಂದಿಷ್ಟು ದುಡ್ಡು ಕೊಡು ಅಂತ ಹೆದರಿಸು. ಒಂದೋ ಮಗು ಜೊತೆ ನಿಮ್ಮ ಜೊತೆ ಇರೋಕೆ ಒಪ್ಕೋಬೇಕು, ಇಲ್ಲ ಅಂದರೆ ಕೇಳ್ದಷ್ಟು ಹಣ ಕೊಡಬೇಕು ಅಂತಾಳೆ ಬೃಂದಾ. ಅಕ್ಕ ಅವರು ಒಪ್ಕೋತಾರೆ ಅಂತೀರಾ ಅಂತಾಳೆ ಮಾಯಾ. ಅಯ್ಯೋ ದಡ್ಡಿ, ಈ ಗಂಡಸ್ರೆ ಹೀಗೆ ನಂಬಿಸಿ ನಡು ನೀರಲ್ಲಿ ಕೈ ಬಿಟ್ಬಿಡ್ತಾರೆ. ಅಂಥವ್ರಿಗೆಲ್ಲ ಹೀಗೆ ಮಾಡಬೇಕು. ನೋಡ್ತಾ ಇರು, ಯಾವುದಾದ್ರೂ ಒಂದು ಆಪ್ಷನ್ನು ಅವ್ರು ಖಂಡಿತವಾಗಿ ಒಪ್ಕೋತಾನೆ. ಅಯ್ಯೋ ಯಾಕೆಷ್ಟು ಹೆದರ್ಕೋತಿದ್ದೀರಾ, ಮುಂದೆ ನೀವು ನಿಮ್ಮ ಮಗು ಬೀದಿಗೆ ಬರಬಾರ್ದಲ್ವಾ, ಪ್ರಯತ್ನ ಪಟ್ಟು ನೋಡಿ, ಖಂಡಿತವಾಗ್ಲೂ ನಿಮಗೆ ಫಲ ಸಿಕ್ಕೇ ಸಿಗುತ್ತೆ ಅಂತಾಳೆ ಬೃಂದಾ. ಈಚೆ ಅರ್ಜುನ್, ಕೆಟ್ಟ ಕಾಲ ಏನೋ ನಡೆದೋಯ್ತು, ಹಾಗಂತ ಸಂಬಂಧ ಮುರಿದು ಹೋಗುತ್ತಾ? ಯಾವತ್ತಿದ್ರೂ ನಾನು ನಿಮ್ಮ ಮಗನೇ. ಮಕ್ಕಳು ತಪ್ಪು ಮಾಡಿದಾಗ ನೀವು ದೊಡ್ಡವ್ರು ಕ್ಷಮಿಸಲ್ವಾ, ಹಾಗೆ ನಿಮ್ಮ ತಪ್ಪನ್ನು ನಾವು ಮಕ್ಕಳಾಗಿ ಕ್ಷಮಿಸ್ತಿದ್ದೀವಿ ಅಂತಾನೆ ಅರ್ಜುನ್. ನಿನ್ನಂಥ ದೇವತಾ ಮನುಷ್ಯನಿಗೆ ನಿನ್ನಂಥ ದೇವತಾ ಮಕ್ಕಳೇ ಹುಡ್ತಾರೆ ಕಣೋ ಅಂತಾರೆ ಜಗನ್. ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತೆ. ಮುಂದಿನ ಸಂಚಿಕೆಗಾಗಿ ನಮ್ಮ ಚಾನಲನ್ನು ನೋಡಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಸಪೋರ್ಟ್ ಮಾಡೋದನ್ನು ಮರಿಬೇಡಿ.